ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಇವತ್ತು ಮೇ 25, 2026 ಎಲ್ಲ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ನಾವು ಒಂದೊಂದಾಗಿ ನೋಡೋಣ. ತುಂಬ ಡೀಟೇಲ್ ಆಗಿ ನೋಡೋಣ. ಯಾಕಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ಬೇಕಂತಂದ್ರೆ ಫುಲ್ ಡೀಟೇಲ್ ಆಗಿ ನೋಡಿದ್ರೆ ಅಷ್ಟೇ ಲಾಭ. ಸೊ ಮೊದಲನೇ ಪ್ರಶ್ನೆ ಏನಂತ ನೋಡೋಣವಾ. ಭಾರತ ಮತ್ತು ಇಟಲಿ ದೇಶಗಳು ಯಾವ ವರ್ಷವನ್ನ ಇಯರ್ ಆಫ್ ಕಲ್ಚರ್ ಅಂಡ್ ಟೂರಿಸಂ ಆಗಿ ಆಚರಿಸಲಿವೆ? ಸೊ ಇದರ ಉತ್ತರ ಫ್ರೆಂಡ್ಸ್ 2027. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನಿದು ಇಯರ್ ಆಫ್ ಕಲ್ಚರ್ ಅಂಡ್ ಟೂರಿಸಂ ಅನ್ನೋದು ಯಾಕೆಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಇತ್ತೀಚೆಗೆ ನೀವು ನೋಡಿರ್ಬೋದು PM ಮೋದಿ ಅವರು ಇಟಲಿ ದೇಶಕ್ಕೆ ಹೋಗಿ ಅಲ್ಲಿನ ಒಂದು ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮೆಲನಿ ಅವರನ್ನ ಮೀಟ್ ಆಗಿದ್ರು. ಇದೇ ಒಂದು ಮೀಟ್ ಆದಂತ ಸಂದರ್ಭದಲ್ಲಿ ಮೆಲನಿ ಅವರು ಒಂದು ಫೋಟೋನ ಕೂಡ ಹಾಕಿದ್ರು. ನೀವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಬಹುದು. ಅದರಲ್ಲಿ ಅವರು ಏನಂತ ಹಾಕಿದ್ರು ಅಂತಂದ್ರೆ, ಕ್ಯಾಪ್ಷನ್ ಒಳಗೆ ಬರ್ದಿದ್ರು ಮೈ ಫ್ರೆಂಡ್ ಮೋದಿ ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ ಅಂತ ಒಬ್ಬರಿಗೆ ಕರೆಯೋದು ದಟ್ ಟು ಒಂದು ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಇದ್ರೆ, ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ನಲ್ಲಿ ಫ್ರೆಂಡ್ ಅಂತ ಒಬ್ಬರನ್ನ ಕರೆಯೋದು ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಡಿಫ್ರೆಂಟ್. ನಾರ್ಮಲಿ ಏನಾಗತ್ತಪ್ಪ ಅಂತಂದ್ರ, ಯಾರಾದ್ರೂ ಇನ್ನೊಂದ್ ದೇಶಕ್ಕೆ ಮೀಟ್ ಆಗಕ್ ಹೋದ್ರ ಅಂತಂದ್ರ ಅಲ್ಲಿ ಹೋಗಿ ಏನಾದ್ರು ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಎಲ್ಲ ಅಫಿಷಿಯಲ್ ಇರ್ತವೆ, ಕಂಪ್ಲೀಟ್ಲಿ ಫಾರ್ಮಲ್ ವೇ ಒಳಗೆ ಮಾತಾಡ್ತಾರ. ಬಟ್ ದಿಸ್ ವಾಸ್ ಕಂಪ್ಲೀಟ್ಲಿ ಇನ್ಫಾರ್ಮಲ್. ಆಮೇಲೆ ನಮ್ಮ ಮೋದಿ ಅವರು ಮೆಲನಿ ಅವರಿಗೆ ಒಂದು ಮೆಲಡಿ ಅನ್ನುವಂಥ ಚಾಕ್ಲೇಟ್ ಪ್ಯಾಕ್ ಅನ್ನು ಗಿಫ್ಟ್ ಮಾಡಿದ್ರು. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ವೈರಲ್, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಈ ರೀತಿ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ಅನ್ನ ಡೆವಲಪ್ ಮಾಡ್ಕೊಳ್ಳೋಕೆ ನಮ್ಮ ಇಂಡಿಯಾ ಟ್ರೈ ಮಾಡಿದೆ. ಹೀಗಾಗಿ ಅಲ್ಲಿ ಹೋದ್ಮೇಲೆ ಇಯರ್ ಆಫ್ ಕಲ್ಚರ್ ಅಂಡ್ ಟೂರಿಸಂ ಅನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಬಿಕಾಸ್ ಇಟಲಿ ಅನ್ನುವಂಥ ದೇಶ ಏನಿದೆ, ದಿಸ್ ಇಸ್ ಕಲ್ಚರಲಿ ವೆರಿ ವೆರಿ ಸ್ಟ್ರಾಂಗ್ ಅಂಡ್ ಭಾರತ ಕೂಡ ಕಲ್ಚರಲಿ ಬಹಳ ಸ್ಟ್ರಾಂಗ್ ಆಗಿದೆ. ಸೊ ದ್ಯಾಟ್ಸ್ ವೈ ಕಲ್ಚರಲ್ ಟೈಸ್ ಎರಡು ದೇಶಗಳ ನಡುವೆ ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಉದ್ದೇಶ ಏನಪ್ಪಾ ಅಂತಂದ್ರೆ, ಕಲ್ಚರಲ್ ಟೈಸ್, ಟೂರಿಸಂ ಕೋಆಪರೇಷನ್ ಅಂಡ್ ಪೀಪಲ್ ಟು ಪೀಪಲ್ ರಿಲೇಷನ್ಸ್. ನಮ್ಮ ದೇಶದವರು ಅವ್ರ ಕಲ್ಚರ್ ಬಗ್ಗೆ ಕಲಿಬೇಕು, ಅವ್ರ ದೇಶದವರು ನಮ್ಮ ಕಲ್ಚರ್ ಬಗ್ಗೆ ಕಲಿಬೇಕಂತ ಹೇಳಿ ಟೂರಿಸಂ ಕೋಆಪರೇಷನ್ ಅಂದ್ರೆ, ಭಾರತದಿಂದ ಎಷ್ಟೋ ಜನ ಇಟಲಿಗೆ ಹೋಗ್ತಾರೆ, ಇಟಲಿಯಿಂದ ಎಷ್ಟೋ ಜನ ಭಾರತಕ್ಕೆ ಬರ್ತಾರೆ. ಇಬ್ಬರ ನಡುವೆನೂ ಒಂದು ಕೋಆಪರೇಷನ್ ಇರಲಿ. ಅಂಡ್ ಪ್ಲಸ್ ಪೀಪಲ್ ಟು ಪೀಪಲ್ ರಿಲೇಷನ್ಸ್ ಏನಪ್ಪಾ ಅಂತಂದ್ರೆ, ಈಗ ಜಸ್ಟ್ ನೋಡಿದ್ರಿ ನೀವು ಮೋದಿ ಮತ್ತು ಮೆಲನಿ ಅವ್ರ ನಡುವೆ ಹೇಗೆ ಸಂಬಂಧ ಬೆಳೀತು, ಒಂದು ಫ್ರೆಂಡ್ಲಿ ಸಂಬಂಧ, ಅದೇ ರೀತಿ ಪ್ರತಿಯೊಬ್ಬ ಇಟಲಿ ಪರ್ಸನ್ ಅಂಡ್ ಇಂಡಿಯನ್ ಪರ್ಸನ್ ನಡುವೆ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ಬೆಳೀಲಿ ಅನ್ನುವಂಥ ಒಂದು ಉದ್ದೇಶ. ಇನ್ನು ಇಟಲಿ ದೇಶದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಂತಂದ್ರೆ, ಯುರೋಪ್ ಖಂಡದಲ್ಲಿದೆ. ಇದರ ಕ್ಯಾಪಿಟಲ್ ರೋಮ್. ರೋಮ್ ಯಾವುದಕ್ಕೆ ಫೇಮಸ್? ಕೊಲೋಸಿಯಂ ಅಂದ್ರೆ ರೋಮನ್ ಎಂಪೈರ್ ಏನಿತ್ತಲ್ಲ, ರೋಮನ್ ಸಾಮ್ರಾಜ್ಯದಲ್ಲಿ ಮಹಾರಾಜರು ತಮ್ಮ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಪ್ರಾಣಿಗಳು ಮತ್ತು ಮನುಷ್ಯರನ್ನ ಒಂದು ಅಖಾಡದಲ್ಲಿ ಇಳಿಸಿ ಅವ್ರ ನಡುವೆ ಒಂದು ಕಾಳಗವನ್ನ ಶುರು ಮಾಡ್ತಿದ್ರು. ಪ್ರಜೆಗಳೇನಿರ್ತಾರೆ ಅವರೆಲ್ಲರೂ ಅಲ್ಲಿ ಬಂದು ಅದನ್ನ ನೋಡ್ತಿದ್ರು. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕೊಲೋಸಿಯಂ. ಸದ್ಯಕ್ಕೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇವರು ಜಾರ್ಜಿಯಾ ಮೆಲೋನಿ ಅನ್ನೋರು, ಅಂಡ್ ಪ್ರೆಸಿಡೆಂಟ್ ಬೇರೆ ಸರ್ಜಿಯೋ ಮಾಟ್ರೆಲ್ಲಾ ಅಂತ. ಓಕೆ, ಒಂದು ನೋಟ್ ಮಾಡ್ಕೊಳ್ಳಿ. ಇತ್ತೀಚೆಗೆ ನಮ್ಮ ಯುನೆಸ್ಕೋ ಏನಿದೆ, ಇಟಲಿಯ ಒಂದು ನ್ಯಾಷನಲ್ ಕ್ವಿಝೀನ್ ಏನಿದೆ ಅಂದ್ರೆ ನ್ಯಾಷನಲ್ ಊಟದ ಒಂದು ವ್ಯಂಜನಗಳು, ಅವರ ರಾಷ್ಟ್ರೀಯ ಊಟದ ವ್ಯಂಜನಗಳ ಪದ್ಧತಿ ಏನಿದೆ, ಅದಕ್ಕೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಗಿ ಮಾನ್ಯತೆಯನ್ನ ಪಡೆದಿದೆ. ಸೊ ಇಡೀ ದೇಶಕ್ಕೇನೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅನ್ನುವಂಥ ಒಂದು ಮಾನ್ಯತೆಯನ್ನು ಕೊಟ್ಟಿದೆ. ದಿಸ್ ಇಸ್ ಹ್ಯಾಪನಿಂಗ್ ಫಾರ್ ದ ಫಸ್ಟ್ ಟೈಮ್. ಇದಕ್ಕಿಂತ ಮೊದಲು ನೀವು ಒಂದು ನಗರಕ್ಕೆ ಆಗ್ಬೋದು ಅಥವಾ ಒಂದು ಸ್ಮಾಲ್ ಒಂದು ಸಿಟಿಗೆ ಆಗ್ಬೋದು ಈ ಒಂದು ಕಲ್ಚರಲ್ ಹೆರಿಟೇಜ್ ಮಾನ್ಯತೆಯನ್ನ ಕೊಡ್ತಿದ್ರು. ಬಟ್ ದಿಸ್ ಟೈಮ್ ಇಟ್ ಹ್ಯಾಸ್ ಬಿನ್ ಗಿವನ್ ಟು ದ ಹೋಲ್ ನೇಷನ್ ಅಂಡ್ ದಿಸ್ ಇಸ್ ವೆರಿ ಬಿಗ್. ಅಂಡ್ ದಿಸ್ ವಾಸ್ ಅನೌನ್ಸ್ಡ್ ವೇರ್ ನವದೆಹಲಿಯಲ್ಲಿ ಯುನೆಸ್ಕೋ ಅಸೆಂಬ್ಲಿ ನಡೆದಿತ್ತು, ಅದರೊಳಗೆ ಅದನ್ನ ಅನೌನ್ಸ್ ಮಾಡಿದ್ರು. ದಟ್ ಇಸ್ ವೈ ಇಟ್ ಬಿಕಮ್ಸ್ ಈವನ್ ಮೋರ್ ಇಂಪಾರ್ಟೆಂಟ್. ನಾವು ಗೋಯಿಂಗ್ ಟು ದ ಸೆಕೆಂಡ್ ಕ್ವೆಶ್ಚನ್. ನೋಡಿ, ಚೀನಾದ ಮಹಾಗೋಡೆಯ ನಂತರ ಯಾವ ಕೋಟೆ ಗೋಡೆಯನ್ನ ವಿಶ್ವದ 2ನೇ ಅತಿ ಉದ್ದದ ಗೋಡೆ ಎಂದು ಗುರುತಿಸಲಾಗಿದೆ? ಏನು ವಿಶ್ವದ 2ನೇ ಅತಿ ದೊಡ್ಡ ಗೋಡೆ? ಸೊ ಆನ್ಸರ್ ಫಾರ್ ದಿಸ್ ಇಸ್ ಆಪ್ಷನ್ ಡಿ, ಕುಂಭಲ್ಗಢ ಫೋರ್ಟ್. ಕುಂಭಲಗಢ ಫೋರ್ಟ್, ರೈಟ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಚೀನಾದ ಒಂದು ಮಹಾಗೋಡೆ ಏನಿದೆ, ದಟ್ ಈಸ್ ಆಲ್ಮೋಸ್ಟ್ 22,000 ಕಿಲೋಮೀಟರ್ಸ್ ಇನ್ ಲೆಂತ್. ಅಷ್ಟು ಉದ್ದ ಇದೆ. ಈಗ ಸೆಕೆಂಡ್ ಪೊಸಿಷನ್ ಕುಂಭಲ್ಗಢ ಫೋರ್ಟ್ಗೆ ಕೊಟ್ಬಿಟ್ಟಿದ್ದಾರೆ ಇಡೀ ವರ್ಲ್ಡ್ ಅಲ್ಲಿ, ನಾಟ್ ಜಸ್ಟ್ ಇನ್ ಇಂಡಿಯಾ. ಸೊ ದಿಸ್ ಇಸ್ ವೆರಿ ಬಿಗ್. ಇವತ್ತಿನ ತನಕ ಇದು ಅಫಿಷಿಯಲಿ ಅನೌನ್ಸ್ ಆಗಿರಲಿಲ್ಲ. ಸೊ ಇತ್ತೀಚೆಗೆ ನಡೆದಂತ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಾನ್ಫರೆನ್ಸ್ ನಲ್ಲಿ ಇದನ್ನ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಎಲ್ಲಿದೆ ಇದು ಕುಂಭಲ್ಗಢ ಫೋರ್ಟ್? ರಾಜಸ್ಥಾನದ ರಾಜಸಮಂದ್ ಜಿಲ್ಲೆಯಲ್ಲಿದೆ. ಎಲ್ಲಿ? ರಾಜಸಮಂದ್ ಜಿಲ್ಲೆ. ಮೇವಾಡ್ ರೀಜನ್ ಏನಿದೆ, ಮೇವಾಡ್ ರೀಜನ್ ಆ ಕಡೆ ಬರುತ್ತೆ. ಟೋಟಲ್ ಇದರ ಲೆಂತ್ ಎಷ್ಟು? 36 ಕಿಲೋಮೀಟರ್ಸ್. ಈ ಕೋಟೆ ನಿರ್ಮಾಣವನ್ನ 15th ಸೆಂಚುರಿಯಲ್ಲಿ ಮಾಡಿದ್ರು. ಯಾರು? ರಾಣಾ ಕುಂಭ ಅನ್ನೋರು. ಮೇವಾಡದ ಒಬ್ಬ ರಾಜ ಇವರು, ರಾಣಾ ಕುಂಭ ಅನ್ನೋರು. ಓಕೆ, 2013 ನಲ್ಲಿ ಯುನೆಸ್ಕೋ ಸಂಸ್ಥೆ ಏನಿದೆ, ರಾಜಸ್ಥಾನದಲ್ಲಿರುವಂತ ಪ್ರತಿಯೊಂದು ಹಿಲ್ ಫೋರ್ಟ್, ಆಲ್ ದ ಹಿಲ್ ಫೋರ್ಟ್ಸ್ ಆಫ್ ರಾಜಸ್ಥಾನ್, ಅವುಗಳನ್ನೆಲ್ಲ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಿದೆ.
ನಮ್ಮೊಂದು ಮಿಡಿವಲ್ ಮಿಲಿಟರಿ ಆರ್ಕಿಟೆಕ್ಚರ್ ನ ಒಂದು ಅತಿ ದೊಡ್ಡ ಉದಾಹರಣೆ ಇದು ಯಾವುದು ಕುಂಭಲ್ಗಢ್ ಫೋರ್ಟ್. ಇದರ ಫೋಟೋ ನಿಮಗೆ ತೋರಿಸ್ತೇನೆ ನಾನು. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ದಿಸ್ ಹ್ಯಾಸ್ ಬಿನ್ ಬಿಲ್ಟ್ ಫಾರ್ ಪ್ರೊಟೆಕ್ಷನ್ ಯಾರಿಂದ? ಅಟ್ಯಾಕರ್ಸ್ ಇಂದ. ಇನ್ನು ಫಸ್ಟ್ ಪೊಸಿಷನ್ ಇರೋದು ಯಾರು? ಗ್ರೇಟ್ ವಾಲ್ ಆಫ್ ಚೈನಾ, ರೈಟ್. ಇದನ್ನ ಯಾಕೆ ಮಾಡಿದ್ರು? ಚೀನಾ ದೇಶವನ್ನ ಉತ್ತರದ ನಾರ್ತ್ ಕಡೆಯಿಂದ ಆಕ್ರಮಣಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಮಾಡಿದ್ರು ನಿರ್ಮಾಣ. ಇದು ಪೂರ್ವದಲ್ಲಿ ಶಾನ್ಹೆಗನ್ ನಿಂದ ಆರಂಭಗೊಂಡು ಪಶ್ಚಿಮದಲ್ಲಿ ಜಿಯಾವುಗಾನ್, ಈ ಎರಡು ಪ್ರದೇಶಗಳ ನಡುವೆ ಇದು ದಿಸ್ ಇಸ್ ಸಿಚುವೇಟೆಡ್. ಟೋಟಲ್ ಲೆಂತ್ ಎಷ್ಟು? 21,196 ಕಿಲೋಮೀಟರ್ಸ್. ಥರ್ಡ್ ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗಿತ್ತು, ಕರೆಕ್ಟ್. 17ನೇ ಶತಮಾನದವರೆಗೆ ಇದನ್ನ ನಿರ್ಮಾಣ ಮಾಡಿದ್ರು. ಯಾಕಂತಂದ್ರೆ ಅನೇಕ ರಾಜರು ಬರ್ತಾ ಇದ್ರು ಅಂಡ್ ದೇ ಆಲ್ ಡಿಡ್ ದರ್ ಬಿಟ್ ಆಫ್ ವರ್ಕ್ ಡ್ಯೂರಿಂಗ್ ದೇರ್ ಟೈಮ್ಸ್, ಕರೆಕ್ಟ್. ಸೊ ಗ್ರೇಟ್ ವಾಲ್ ಆಫ್ ಚೈನಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ 1987 ನಲ್ಲಿ ನೀಡಲಾಗಿದೆ. ದಿಸ್ ವಾಸ್ ವೇ ಬಿಫೋರ್ ಕುಂಭಲ್ಗಢ್ ಫೋರ್ಟ್, ರೈಟ್. 1987. ಸೊ ಕುಂಭಲ್ಗಢ್ ಫೋರ್ಟ್ ಆದ್ಮೇಲೆ ಮೂರನೇ ಪ್ರಶ್ನೆಗೆ ಹೋಗೋಣ. ನೋಡಿ, 2026 AIAA ಗೊಡಾರ್ಡ್ ಆಸ್ಟ್ರೋನಾಟಿಕ್ಸ್ ಅವಾರ್ಡ್. ದಿಸ್ ಇಸ್ ಅ ವೆರಿ ಬಿಗ್ ಅವಾರ್ಡ್. ಆಸ್ಟ್ರೋನಾಟಿಕ್ಸ್ ನಲ್ಲಿ ದಿಸ್ ಇಸ್ ಅ ವೆರಿ ಬಿಗ್ ಅವಾರ್ಡ್. ಇದನ್ನ ಇಸ್ರೋನ ಯಾವ ಮಿಷನ್ಗೆ ಕೊಟ್ಟು ಸನ್ಮಾನಿಸಲಾಗಿದೆ ಅಂತ ಕೇಳ್ತಿದ್ದಾರೆ. ಆನ್ಸರ್ ಇಸ್ ಆಪ್ಷನ್ ಡಿ, ಚಂದ್ರಯಾನ್ 3. ಚಂದ್ರಯಾನ್ 3ಕ್ಕೆ ಈ ಒಂದು ಗೊಡಾರ್ಡ್ ಆಸ್ಟ್ರೋನಾಟಿಕ್ಸ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. AIAA ಇದರ ಲಾಂಗ್ ಫಾರ್ಮ್ ಹೇಳ್ತೀನಿ ನಿಮಗೆ. AIAA ಅಂದ್ರೆ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಅಂಡ್ ಆಸ್ಟ್ರೋನಾಟಿಕ್ಸ್. ಇವರ ವತಿಯಿಂದ ವಾಷಿಂಗ್ಟನ್ DC ನಲ್ಲಿ ಒಂದು ಆಯೋಜನೆ ಮಾಡಲಾಗಿದ್ದಂತ ಅಸೆಂಟ್ 2026 ಕಾನ್ಫರೆನ್ಸ್ ನಲ್ಲಿ ಇದನ್ನ ಪ್ರದಾನ ಮಾಡಲಾಗಿದೆ. ಸೊ ನಿಮ್ಗೆಲ್ಲ ಗೊತ್ತಿದೆ, 23 ಆಗಸ್ಟ್ 2023 ನಲ್ಲಿ ಚಂದ್ರನ ಸೌತ್ ಪೋಲ್ ನ ಹತ್ತಿರ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಸಾಧನೆಗಾಗಿ ಈ ಒಂದು ಚಂದ್ರಯಾನ್ 3 ಮಿಷನ್ಗೆ ಈ ಗೌರವವನ್ನು ನೀಡಲಾಗಿದೆ. ಸ್ವಲ್ಪ ಚಂದ್ರಯಾನ್ 3 ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಇಸ್ರೋನ ಮೂರನೇ ಲೂನಾರ್ ಮಿಷನ್. ಲೂನಾರ್ ಮಿಷನ್ ಅಂದ್ರೆ ಚಂದ್ರನ ಮಿಷನ್. ಚಂದ್ರನ ದಟ್ ವಾಟ್ ಎವರ್ ದಟ್ ಇಸ್ ರಿಲೇಟೆಡ್ ಟು ಮೂನ್ ಇಸ್ ಕಾಲ್ಡ್ ಲೂನಾರ್. ಯಾವಾಗಾಗಿತ್ತು ಲಾಂಚ್? 14 ಜುಲೈ 2023. ಎಲ್ಲಿಂದ? ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಲಾಂಚ್ ವೆಹಿಕಲ್ ಯಾವುದು? GSLV Mk3. ಏಮ್ ಏನು? ಸೇಫ್ ಆಗಿ ಒಂದು ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡಿ ಅದಾದ್ಮೇಲೆ ರೋವರ್ ಅನ್ನ ಅಲ್ಲಿ ನಡೆಸಿ ಲೂನಾರ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕೈಗೊಳ್ಳೋದು. ಸೊ ಪ್ರಮುಖ ಭಾಗಗಳು ಏನಾಗಿದ್ವು? ವಿಕ್ರಮ್ ಲ್ಯಾಂಡರ್ ಅಂಡ್ ಪ್ರಯಾಗ್ ರೋವರ್. ಲ್ಯಾಂಡರ್ ಯಾವುದು? ವಿಕ್ರಮ್. ಅಂಡ್ ರೋವರ್ ಹೆಸರು ಪ್ರಜ್ಞಾನ್ ಅಂತ. ಪ್ರಜ್ಞಾನ್. ಫಸ್ಟ್ ಟೈಮ್ ಸೌತ್ ಪೋಲ್ ನಲ್ಲಿ ಲ್ಯಾಂಡ್ ಮಾಡಿದ ಪ್ರಥಮ ದೇಶ ಇಂಡಿಯಾ. ಅಂಡ್ ಇಡೀ ಚಂದ್ರನ ಮೇಲೆ ಲ್ಯಾಂಡ್ ಮಾಡಿದಂತ ಫೋರ್ತ್ ನೇಷನ್ ಇಸ್ ಇಂಡಿಯಾ. ಇದಕ್ಕೆ ಮುಂಚೆ ರಷ್ಯಾ, USA ಅಂಡ್ ಚೈನಾ ಅವರಷ್ಟೇ ಚಂದ್ರನ ಮೇಲೆ ಲ್ಯಾಂಡ್ ಮಾಡಿದ್ದಾರೆ. ಸೊ ಇಮ್ಯಾಜಿನ್ ಮಾಡಬಹುದು ಇಂಡಿಯಾ ಈ ಒಂದು ಆಸ್ಟ್ರಾನಮಿ ಅಥವಾ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಎಷ್ಟು ಮುಂದುವರೆದಿದೆ ಅಂತ. ಇನ್ನು ಇದೇನಿದು AIAA ಗೊಡಾರ್ಡ್ ಆಸ್ಟ್ರೋನಾಟಿಕ್ಸ್ ಅವಾರ್ಡ್ ಏನಿದೆ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಒಂದು ಅತ್ಯುನ್ನತ ಗೌರವ. ಇದು ಈ ಒಂದು ಫೀಲ್ಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದು 1975 ಅಲ್ಲಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋ ಟೈಮ್. ವಿಶ್ವಸಂಸ್ಥೆ ಯಾವ ದಿನವನ್ನ ವಿಶ್ವ ಫುಟ್ಬಾಲ್ ದಿನ ಅಥವಾ ವರ್ಲ್ಡ್ ಫುಟ್ಬಾಲ್ ಡೇ ಅಂತ ಘೋಷಣೆ ಮಾಡಿದೆ? ನಿಮ್ಗೆಲ್ಲ ಅನ್ಸಿರ್ಬೋದು ಇದು ತುಂಬಾ ಮೊದಲು ಘೋಷಣೆ ಆಗಿರ್ಬೇಕು, ದಿಸ್ ಇಸ್ ವೆರಿ ಓಲ್ಡ್ ಅಂತ. ಬಟ್ ಎಲ್ಲರಿಗೂ ಶಾಕ್ ಆಗೋ ಹಾಗೆ ದಿಸ್ ಹ್ಯಾಸ್ ಬಿನ್ ರೀಸೆಂಟ್ಲಿ ಅನೌನ್ಸ್ಡ್ ಅಂಡ್ ದಟ್ ಟು 2024 ಅಲ್ಲಿ ಇದನ್ನ ಅನೌನ್ಸ್ ಮಾಡಿದ್ದಾರೆ, ವಿಶ್ವ ಫುಟ್ಬಾಲ್ ದಿನವನ್ನ. ಯಾವಾಗ? 25th ಮೇ. ಪ್ರತಿ ವರ್ಷ 25th ಮೇಗೆ ವಿಶ್ವ ಫುಟ್ಬಾಲ್ ದಿನ ಆಗಿರ್ಲಿದೆ. ಸೊ ಈ ವರ್ಷ 2026ರ ಥೀಮ್ ಏನು? ಬಿ ಆಕ್ಟಿವ್. ಮೇ 25ನ ಯಾಕೆ ಚೂಸ್ ಮಾಡಿದ್ರು ಅಂತಂದ್ರೆ ಸಮರ್ ಒಲಿಂಪಿಕ್ಸ್ ಗೇಮ್ ನಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಸ್ಟಾರ್ಟ್ ಆಗಿದ್ದ ಡೇಟ್ ಯಾವುದು? May 25, 1924. ಸಮರ್ ಒಲಿಂಪಿಕ್ಸ್ ಎಲ್ಲಿ? ಪ್ಯಾರಿಸ್ ನಲ್ಲಿ. ಸೊ ಅದೇ ಒಂದು ಡೇಟ್ ನ ಗೌರವಾರ್ಥಕವಾಗಿ May 25ನ ಚೂಸ್ ಮಾಡಲಾಗಿದೆ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಇಲ್ಲೇ ನಾವು ವಿರಾಮವನ್ನು ನೀಡೋಣ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.